ನಮಸ್ತೆ. ಜೀವನ ಸ್ಫೂರ್ತಿಯ ಕಥೆಗಳು ಮಹಾಬಲ ಸೀತಾಳಭಾವಿ ಸರಿ ಪುಸ್ತಕವನ್ನ ಓದ್ತಾ ಇದ್ದೀವಿ. ಇವತ್ತು ಓದ್ತಾ ಇರುವಂತಹ ಕೇಳಿಸ್ಕೊಳ್ತಾ ಇರೋ ಕತೆ ಯಾವುದು ಅಂದ್ರೆ ಕನ್ವಿನ್ಸಿಂಗ್ ಕೆಪಾಸಿಟಿ ಏನಿದು ಕತೆ? ನೀವು ಈ ಕತೆನ ಕೇಳಿರ್ಬೋದು. ನೋಡೋಣ ಏನ್ ಕಲಿಬಹುದು ಇವತ್ತು ಅಂತ. ಸೊ ಒಬ್ಬ ವ್ಯಕ್ತಿಗೆ ಗೊತ್ತಾಯ್ತಂತೆ, ನಾನು ತುಂಬಾ ದಿನ ಬದುಕಲ್ಲ, ಹಾಗಾಗಿ ನನ್ನ ಒಂದು ಬಿಸ್ನೆಸ್ನ ನನ್ನ 3 ಜನ ಮಕ್ಕಳಲ್ಲಿ ಯಾರ ಹೆಸರಲ್ಲಿ ಬರ್ದೋದ್ರೆ ಈ ಒಂದು ಆಸ್ತಿಯನ್ನ ಅವರು ಉಳಿಸ್ತಾರೆ, ಯಾರ ಹೆಸರಲ್ಲಿ ಬರಿಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಇವ್ರು 3 ಜನಕ್ಕೂ ಒಂದು ಟಾಸ್ಕ್ ಕೊಡೋಣ. ಯಾರು ಈ ಟಾಸ್ಕ್ ಅನ್ನ ಕರೆಕ್ಟ್ ಆಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಅವ್ರ ಹೆಸರಿಗೆ ಬಿಸ್ನೆಸ್ ಬರೆಯೋಣ, ಅಥಾರಿಟಿ ಬರೆಯೋಣ ಅಂತ ಯೋಚನೆ ಮಾಡಿದ್ರಂತೆ. ಅವಾಗ 3 ಜನಕ್ಕೂ ಟಾಸ್ಕ್ ಕೊಟ್ರಂತೆ. ಅದೇನಂದ್ರೆ, ಒಂದು ಬಾಚಣಿಗೆಗಳು ಅಂದ್ರೆ ಎಲ್ಲರಿಗೂ ಬಾಚಣಿಗೆನ ಕೊಟ್ಬಿಟ್ಟು ಇದನ್ನ ಬೌದ್ಧ ಸನ್ಯಾಸಿಗಳಿಗೆ ವ್ಯಾಪಾರ ಮಾಡಿ ಅಂತ ಹೇಳಿದ್ರಂತೆ. 3 ಜನನು ಬಾಚಣಿಗೆ ತಗೊಂಡು ಹೋದ್ರಂತೆ. ಮೊದಲನೇ ಅವನು ಹೋಗ್ಬಿಟ್ಟು ಒಂದು 20 ಜನ 50 ಜನಕ್ಕೆ ಕೊಟ್ನಂತೆ. ಸೊ ಇನ್ನೊಬ್ಬ ಬಂದ್ಬಿಟ್ಟು ಅವನು ಒಂದು 60-70 ಜನ ಕೊಟ್ನಂತೆ. ಇನ್ನೊಬ್ಬ ಬಂದ್ಬಿಟ್ಟು 500 ಜನಕ್ಕೆ ಕೊಟ್ನಂತೆ. ಸೊ 3 ಜನನು ಬಂದ್ಬಿಟ್ಟು ಒಬ್ಬ ಹೇಳಿದ್ನಂತೆ, ನಾನು 50 ಕೊಟ್ಟೆ, ನಾನು 60 ಕೊಟ್ಟೆ, ನಾನು 500 ಕೊಟ್ಟೆ. ಸೊ ನೀನ್ ಹೆಂಗ 50 ಮಾರ್ದೆ ಅಂತ ಕೇಳಿದ್ರಂತೆ. ಅವಾಗ ಅವ್ರು ಹೇಳಿದ್ರಂತೆ, ಬೌದ್ಧ ಸನ್ಯಾಸಿಗಳಿಗೆ ಕೂದ್ಲಿರಲ್ಲ, ಮೊದಲನೇದಾಗಿ ಅವ್ರ ಬಾಚಣಿಗೆ ಬೇಡ ಅವ್ರಿಗೆ, ಯಾಕಂದ್ರೆ ಕೂದ್ಲೇ ಇರಲ್ಲ. ಸೊ ಆದ್ರೆ ಕೂದಲೇ ಇಲ್ಲದೆ ಇರೋರ್ಗೆ ಈಗ ಬಾಚಣಿಗೆ ಕೊಡ್ಬೇಕು ಅಂದ್ರೆ ಯೋಚನೆ ಮಾಡಿ ಹೆಂಗ್ ಕೊಡ್ಬೇಕು. ನಾವೆಲ್ಲ ಏನ್ ಮಾಡ್ತೀವಿ ಹೇಳಿ, ಅಯ್ಯೋ ಕೂದಲೇ ಇಲ್ಲ, ಬಾಚಣಿಗೆ ತಗೊಂಡು ಏನ್ ಪ್ರಯೋಜನ ಅಂತ ಹೇಳ್ತೀವಿ. ಅಥವಾ ಎಷ್ಟೋ ಸಲ ನಾವು ನಮ್ಮಲ್ಲಿರೋ ನಾವೇನೋ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ, ಅದನ್ನ ಕೊಡೋಕೆ ಕೂಡ ಇವ್ರು ಯಾಕೆ ತಗೊಳ್ತಾರೆ, ಅವ್ರು ಯಾಕೆ ತಗೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳಕ್ಕೆ ಹೋಗಲ್ಲ. ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಾನೆ, ಹೋಗ್ಬಿಟ್ಟು 50 ಹೇಗ್ ಮಾರ್ದೆ ಅಂದಾಗ ಅವ್ನು ಹೇಳ್ತಾನಂತೆ ಸನ್ಯಾಸಿ, ಬೆನ್ನು ಕಡ್ತಾ ಬಂದಾಗ ನೀವು ಇದನ್ನ ಯೂಸ್ ಮಾಡಿ, ನೀವು ಏನು ಕಡ್ತಾ ಬಂದಾಗ ನೀವು ಇದನ್ನ ಯೂಸ್ ಮಾಡ್ಬೋದು ಅಂತ. ಸೊ ಅವಾಗ ಒಂದು 50 ಜನ ತಗೊಂಡ್ರು ಅಂತ. ಓಕೆ, ನೀನ್ ಹೆಂಗೆ ಒಂದು 60-70 ಸೇಲ್ ಮಾಡಿದೆ ಅಂತ ಕೇಳ್ತಾನಂತೆ ಎರಡನೇವನ್ನ. ಅವನು ಹೇಳ್ತಾನಂತೆ, ನೀವು ಇದನ್ನ ನಿಮ್ಮ ಕನ್ನಡಿ ಹತ್ರ ಒಂದ್ ಕಡೆ ಇಟ್ಬಿಡಿ, ಜನ ನಿಮ್ಮ ನೋಡಕ್ ಬಂದವರಿಗೆ, ಅವರು ಯಾತ್ರಿಕರು ಬಂದವ್ರಿಗೆ ಬಾಚ್ಕೊಳಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ ಇಲ್ಲಿ ಅಂತ ಹೇಳ್ತಾರಂತೆ. ನೀನ್ ಹೆಂಗ್ 500 ಮಾಡಿದೆ ಅಂತ ಮೂರನೇವ್ರನ್ನ ಕೇಳ್ತಾರಂತೆ. ಆಗ ಅವ್ನು ಹೇಳ್ತಾನಂತೆ, ಎಲ್ಲಾ ಬಾಚಣಿಗೆ ಮೇಲೆ ಸ್ವಲ್ಪ ಇನ್ವೆಸ್ಟ್ ಮಾಡಿಬಿಟ್ಟು ಬುದ್ಧನ ಒಂದು ಫೋಟೋನ ಅಂಟಿಸಿ ಪ್ರಿಂಟ್ ಮಾಡಿಸಿ ಆ ಬಾಚಣಿಗೆ ಮೇಲೆ ಬುದ್ಧನ ವಾಕ್ಯಗಳನ್ನ ಬರೆಸ್ಬಿಟ್ಟು ಅದ್ರ ಮೇಲೆ ಅದನ್ನ ಬರ್ಸ್ಬಿಟ್ಟು ಇಲ್ಲಿ ನಿಮ್ಮನ್ನ ನೋಡಕ್ ಬರೋ ಪ್ರತಿಯೊಬ್ಬರಿಗೂ ಕೂಡ ಇದನ್ನ ಗಿಫ್ಟ್ ಆಗಿ ಕೊಡಿ, ಅವರು ಬಾಚ್ಬೇಕಾದ್ರೆಲ್ಲ ಬುದ್ಧನ ತತ್ವಗಳನ್ನ ಹೇಳ್ತಾ ಬಾಚ್ತಾರೆ ಅಂತ ಹೇಳ್ದೆ. 500 ಸೇಲ್ ಆಯ್ತು ಅಂತ ಅಂದ್ರಂತೆ. ಸೊ ಈಗ ನೋಡಿ, ವ್ಯಾಪಾರ ಎಷ್ಟು ಮಾಡಿದೆ ಅನ್ನೋದು ಯಾವ್ದ್ರ ಮೇಲೆ ನಿಂತಿದೆ, ಲಾಭ ಎಷ್ಟು ಮಾಡಿದೆ ಅನ್ನೋದು ಯಾವ್ದ್ರ ಮೇಲೆ ನಿಂತಿದೆ ಅಂದ್ರೆ ನಮ್ಮಲ್ಲಿರುವಂತಹ ಜ್ಞಾನ ಮತ್ತೆ ಕನ್ವಿನ್ಸಿಂಗ್ ಕೆಪಾಸಿಟಿ ಮೇಲೆ. ಸೊ ಹಾಗಾಗಿ ಕನ್ವಿನ್ಸಿಂಗ್ ಕೆಪಾಸಿಟಿ ಯಾವಾಗ ಬರುತ್ತೆ, ನಿಮ್ಮ ಹತ್ರ ಇರೋ ಪ್ರಾಡಕ್ಟ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಎರಡನೇದು, ಆ ಪ್ರಾಡಕ್ಟ್ನ ಯಾಕೆ ಅವ್ರಿಗೆ ಸೇಲ್ ಮಾಡಬೇಕು ನೋಡಿ. ಅಯ್ಯೋ ಅವ್ರಿಗೆ ಕೂದಲಿಲ್ಲ ಅಂತ ಸುಮ್ಮನಾಗೋದ್ರ ಬದಲು ಅದನ್ನ ನೀವು ಗಿಫ್ಟ್ ಆಗಿ ಕೊಡ್ಬೋದು ಅಂತ ಯೋಚನೆ ಮಾಡಿದಾಗ ನಿಮ್ಮೊಳಗಡೆ ಕನ್ವಿನ್ಸ್ ಮಾಡಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಇವತ್ತು ನೀವೇನಾದ್ರೂ ಅಯ್ಯೋ ಬಿಸ್ನೆಸ್ ಅಲ್ಲಿ ಯಾರು ತಗೊಳ್ಳಲ್ಲ, ಇದು ನಮ್ಮ ಊರಲ್ಲಿ ಓಡಲ್ಲ, ಇದು ನಮ್ಮ ಕಡೆ ಆಗಲ್ಲ ಅಂತ ನೀವು ಅನ್ಕೊಂಡಿದ್ರೆ ಆ ಒಂದು ಥಾಟ್ನ ಇವತ್ತೇ ಬದಲು ಮಾಡ್ಕೊಳ್ಳಿ. ಯಾಕಂದ್ರೆ ಶೂಸ್ ಇಲ್ದಿರೋ ಜಾಗದಲ್ಲಿ, ಶೂಸೇ ಹಾಕೊಳ್ದೇ ಇರೋ ಜಾಗದಲ್ಲಿ ಶೂನ ಇಂಟ್ರಡ್ಯೂಸ್ ಮಾಡಿ ನೈಕ್ ಕಂಪ್ನಿ ಬೆಳೀತು. ಹಾಗೇನೆ ಹಳ್ಳಿಯಲ್ಲಿದ್ರೆ ಈ ಪ್ರಾಡಕ್ಟ್ ಸೇಲ್ ಆಗಲ್ಲ, ನಮ್ಮಲ್ಲಿ ಯಾರು ಈ ಬಟ್ಟೆಗಳನ್ನ ಬಳಸಲ್ಲ ಅನ್ನೋದ್ರ ಬದಲು ನೀವು ಹೊಸದನ್ನ ಪರಿಚಯ ಮಾಡಿಸಿ ಆ್ಯಂಡ್ ನೀವು ಕನ್ವಿನ್ಸಿಂಗ್ ಐಡಿಯಾಸ್ನ ಕ್ರಿಯೇಟ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ನೀವು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತೀರಾ. ಆ್ಯಂಡ್ ಇದು ಬರೀ ಈ ಕತೆ ವ್ಯವಹಾರಕ್ಕೆ ಮಾತ್ರ ಅಲ್ಲ, ನೀವು ಒಳ್ಳೆಯದನ್ನ ಇನ್ನೊಬ್ಬ ವ್ಯಕ್ತಿಗೆ ಕನ್ವಿನ್ಸ್ ಮಾಡೋದನ್ನ ಕಲ್ತ್ರೆ ಒಳ್ಳೆಯದನ್ನ ಹೆಚ್ಚು ಪ್ರಚಾರ ಮಾಡೋದಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಗುತ್ತೆ. ಸೊ ಯಾರಾದರೂ ನಿಮ್ಮ ಮಾತನ್ನು ಕೇಳಬೇಕು ಅಂತಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಆ ಕನ್ವಿನ್ಸಿಂಗ್ ಕೆಪಾಸಿಟಿ ನಿಮ್ಮ ಹತ್ರ ಇದ್ರೆ ನೀವು ಮಕ್ಕಳನ್ನು ಕನ್ವಿನ್ಸ್ ಮಾಡ್ಬೋದು, ಪ್ರಧಾನಮಂತ್ರಿನೂ ಕನ್ವಿನ್ಸ್ ಮಾಡ್ಬೋದು. ಆದರೆ ಕನ್ವಿನ್ಸ್ ಮಾಡೋದನ್ನ ಕಲಿಬೇಕು, ಅದು ಬರೋದು ಜ್ಞಾನದಿಂದ. ಸೊ ಹೌದು ಮೇಡಮ್, ಮುಂಚೆ ನನ್ನ ಮಾತನ್ನ ಯಾರು ಕೇಳ್ತಿರ್ಲಿಲ್ಲ, ಈಗ ಸ್ವಲ್ಪ ನನ್ನ ಮಾತನ್ನು ಎಲ್ಲರೂ ಕೇಳ್ತಾ ಇದ್ದಾರೆ ಅನ್ನೋದಾದ್ರೆ ನೀವಿವತ್ತು ಅಫರ್ಮೇಷನ್ ಕಮೆಂಟಲ್ಲಿ ಏನು ಮಾಡ್ಬೋದು ಅಂದ್ರೆ, ನನ್ನನ್ನ ಎಲ್ಲರೂ ಗೌರವಿಸುತ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ಇಲ್ಲ ಮೇಡಮ್, ಇವತ್ತಿಂದ ನಾನು ಈ ಥರ ಥಿಂಕ್ ಮಾಡ್ತೀನಿ ಅಂದರೆ ಈ ಕ್ಷಣದಿಂದ ಜನ ನನ್ನನ್ನು ಗೌರವಿಸುವ ಹಾಗೆ ನಾನು ಆಕರ್ಷಣೆಯನ್ನ ಮಾಡುತ್ತೇನೆ ಅಂತ ಕಮೆಂಟ್ ಮಾಡಿ. ಸೊ ಇವತ್ತಿನ ಅಫರ್ಮೇಷನ್ ಆಗುತ್ತೆ. ಆ್ಯಂಡ್ ಯಾರಿಗೆಲ್ಲ ಕನ್ವಿನ್ಸಿಂಗ್ ಕೆಪಾಸಿಟಿ ಜಾಸ್ತಿ ಆಗಬೇಕು ಅಂತ ನೀವು ಬಯಸ್ತೀರಾ ಅವರೆಲ್ಲರಿಗೂ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.
ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.